ತಾಳಿಕೋಟಿ ವಾಲಿಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ 2 ರ ಸಮಾರೋಪ ಸಮಾರಂಭ ವಿಜಯಪುರ ಜಿಲ್ಲೆ ತಾಳಿಕೋಟಿ ಪಟ್ಟಣದ ಎಸ್ಕೆ ಪದವಿ ಪೂರ್ವ ಮಹಾವಿದ್ಯಾಲಯ ಕ್ರೀಡಾಂಗಣದಲ್ಲಿ ತಾಳಿಕೋಟಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಜರುಗಿದ ತಾಳಿಕೋಟಿ ವಾಲಿಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ 2 ಮುಕ್ತಾಯಗೊಂಡಿತು. 2 ದಿನಗಳವರೆಗೆ ಜರುಗಿದ ವಾಲಿಬಾಲ್ ಪಂದ್ಯಾವಳಿ ಡಿಸೆಂಬರ್ 21 ರಂದು ಸಮಾರೋಪಗೊಂಡಿತು. ಗುರುರಾಜ್ ಮಾನೆ ಅಧ್ಯಕ್ಷತೆ ವಹಿಸಿದ್ದರು. ಅತಿಥಿಯಾಗಿ ಸಿಬಿ ಅಸ್ಕಿ, ಅಧ್ಯಕ್ಷರು ಅಸ್ಕಿ ಫೌಂಡೇಶನ್ ಕೊಣ್ಣೂರ್, ಯಮನಪ್ಪ ಮಸರ್ಕಲ್ ಸಾವುಕಾರ್, ರಾಜು ಪಾಟೀಲ್, ಬಸವ ಡೆವಲಪರ್ಸ್ ಗುತ್ತಿಗೆದಾರರು, ಸಂತೋಷ್ ಮುರಾಳ್, ಜಗದೀಶ್ ಕಟ್ಟಿಮನಿ, ಮಾನಸಿಂಗ ಕೊಕಟನೂರ್, ಲಂಕೇಶ್ ಕುಮಾರ್ ಪಾಟೀಲ್, ಈಶ್ವರ್ ಹೂಗಾರ್ ಇನ್ನೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಡಾ ಎಬಿ ಇರಾಜ್ ಗುರುಗಳು ನಿರೂಪಣೆ ಮಾಡಿದರು. ಸಿಬಿ ಅಸ್ಕಿಯವರು ಕ್ರೀಡೆಯ ಶಿಸ್ತು ಕ್ರಮ ಮತ್ತು ಸ್ಫೂರ್ತಿಯ ಬಗ್ಗೆ ಮಾತನಾಡಿ ಪಂದ್ಯಾವಳಿಯ ಯಶಸ್ವಿಗೆ ಕಾರಣರಾದ ತಾಳಿಕೋಟಿ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಸದಸ್ಯರಿಗೆ ಹಾಗೂ ಭಾಗವಹಿಸಿದ ತಂಡಗಳಿಗೆ, ತರಬೇತಿದಾರರಿಗೆ, ಸಂಘಟಕರಿಗೆ ಮತ್ತು ಪ್ರೇಕ್ಷಕರಿಗೆ ಧನ್ಯವಾದ ತಿಳಿಸುತ್ತಾ ಮುಂದಿನ ಸೀಸನ್ 3ಕ್ಕೆ ನನ್ನ ಸಹಾಯ ಸದಾ ಇರುತ್ತದೆ ಎಂದು ಮಾತನಾಡಿದರು. ಒಟ್ಟು 8 ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದವು. ತಾಳಿಕೋಟಿ ಯೂತ್ ಸ್ಪೋರ್ಟ್ಸ್ ಕ್ಲಬ್ ಪ್ರಥಮ ಬಹುಮಾನ 50,000 ನಗದು ಬಹುಮಾನ ಹಾಗೂ ಪಾರಿತೋಷಿಕ ತನ್ನದಾಗಿಸಿಕೊಂಡಿತು. ದ್ವಿತೀಯ ಬಹುಮಾನ 40,000 ನಗದು ಮತ್ತು ಪಾರಿತೋಷಿಕ ಬ್ಲೂ ಪ್ಲಾಂಥರ್ಸ್ ಪಡೆದುಕೊಂಡರೆ, ತೃತೀಯ ಬಹುಮಾನವನ್ನ 30,000 ನಗದು ಮತ್ತು ಪಾರಿತೋಷಿಕವನ್ನ ಸಿ ಕಾಸ್ಕತೇಶ್ವರ ಸ್ಪೋರ್ಟ್ಸ್ ಅಸೋಸಿಯೇಷನ್ ತಾಳಿಕೋಟಿ ತನ್ನ ಮುಡಿಗೇರಿಸಿಕೊಂಡಿತು. ಕಾರ್ಯಕ್ರಮದಲ್ಲಿ ಹಿರಿಯ ಕ್ರೀಡಾಪಟುಗಳನ್ನು ಹಾಗೂ ಗಣ್ಯಮಾನ್ಯರನ್ನ ಸನ್ಮಾನಿಸಲಾಯಿತು. ತಾಳಿಕೋಟಿ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಬಸವರಾಜ್ ಸಜ್ಜನ್ ಜೊತೆಗೆ ಶ್ರೀಶೈಲ್ ಸಜ್ಜನ್, ಎಂಟಿವಿ ನ್ಯೂಸ್ ಕನ್ನಡ, ನಮ್ಮ ನಡೆ ನ್ಯಾಯದ ಕಡೆ. ಈ ಕಡೆ ನೋಡ್ರಿ, ವೇದಿಕೆಗೆ ಬರಬೇಕು. ಎಸ್ ಇಲ್ಲಿ ನೋಡಿ. ಓಕೆ, ಶ್ರೀ ಸಂಜೀವ್ ಹಜೆ ಬರ್ರಿ ಬಾ ರವಿ. ರವಿ ನಿಂದ್ರು, ನೀನು ನಿಂದ್ರು. ರವಿ ನಿಂದ್ರು. ಎಸ್ ಇಲ್ಲಿ ನೋಡಿ. ಓಕೆ, ಯಾರಾದರೂ ಇದ್ದರೆ ದಯಮಾಡಿ ವೇದಿಕೆಗೆ ಬಂದು ಗೌರವ ಸ್ವೀಕರಿಸಬೇಕಾಗಿ ವಿನಂತಿ. ಬಹುಸಾರ ಕ್ಷೇತ್ರೀಯ ಬ್ಯಾಂಕಿನ ಅಧ್ಯಕ್ಷರು ಅಥವಾ ನಿರ್ದೇಶಕರು ಯಾರಾದರೂ ಇದ್ದರೆ ಗೌರವ ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀ ಬಾಪುಗೌಡ ಪಾಟೀಲ್, ನಿವೃತ್ತ ಸೈನಿಕರು, ಲಿಂಗದಲ್ಲಿ, ಅವರಿಗೆ ಈಗ ಗೌರವ ಸಮರ್ಪಣೆ. ಅದನ್ನು ಶಾಪೂರ್ ಅವರು ಮತ್ತು ವೀರೇಶ್ ಗದಗ್ ನಿರ್ವಹಿಸಬೇಕು. ಸೈಡ್ ಬರ್ರಿ. ಓಕೆ, ಚಾಲಕ್ ಎಸ್ ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ. ಅತ್ಯಂತ ಕುತೂಹಲಕಾರಿಯಾಗಿರ್ತಕ್ಕಂಥ ಒಂದು ಘಟ್ಟ. ಈ ಒಂದು ಘಟ್ಟದಲ್ಲಿ ಮೊದಲಿಗೆ ತಮ್ಮೆಲ್ಲರನ್ನೇ ನಾವು ಎಲ್ಲ 8 ತಂಡಗಳಲ್ಲಿ ಏನ್ ತಿಳ್ಕೊತೀನಿ ಅಂತಂದ್ರೆ, 4ನೇ ತಂಡದ ಪ್ರಶಸ್ತಿ ಇವತ್ತು ಘೋಷಣೆ ಆಗುವುದಿಲ್ಲ. ಯಾಕಂತಂದ್ರೆ 4ನೇ ತಂಡ 10-10-10 3 ತಂಡಗಳು ತೆಗೆದುಕೊಂಡಿವೆ. ಅದನ್ನ ಕ್ಲಿಯರ್ ಆಗ್ಲಿಕ್ಕೆ ತಾವುಗಳು ನಾನು ಬಿಡ್ತಾ ಇಲ್ಲ ನಮ್ಗೆ. ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ನಾಳೆ ದಿನ ಬೆಳಿಗ್ಗೆ 8 ತಂಡದ ಮಾಲೀಕರು, ಆ 3 ತಂಡದ ಮಾಲೀಕರು ಯಾರ್ಯಾರು 10-10-10 ಅಂಕಗಳನ್ನ ತೆಗೆದುಕೊಂಡ್ರಿ, ಆ 3 ತಂಡದ ಮಾಲೀಕರ ಸಮ್ಮುಖದಲ್ಲಿ, ಆ 3 ತಂಡದ ನಾಯಕರ ಸಮ್ಮುಖದಲ್ಲಿ ನಾವು ಅವುಗಳನ್ನ ಫೈನಲ್ ಮಾಡಿ ನಾಳೆ 4ನೇ ಪ್ರಶಸ್ತಿಯನ್ನ ಮಾತ್ರ ಕೊಡ್ತೀವಿ ಸರ್. ಇವತ್ತು 1, 2 ಪ್ರಥಮ, ದ್ವಿತೀಯ, ತೃತೀಯ ಈ 3 ಪ್ರಶಸ್ತಿಗಳನ್ನ ಇವತ್ತು ನಾವು ಕೊಡಲಾಗುವುದು. ದಯವಿಟ್ಟು ಕ್ಷಮೆ ಇರಲಿ. ಮೊದಲಿಗೆ 3ನೇ ಪ್ರಶಸ್ತಿಯನ್ನ ಎಸ್ಕೆ, ದಯವಿಟ್ಟು ಕ್ಷಮೆ ಇರಲಿ. ಮೊದಲು ಇಂಡಿವಿಜುವಲ್ ಆಗಿರ್ತಕ್ಕಂಥ ಪ್ರಶಸ್ತಿಯನ್ನ ನೀಡಲಾಗುವುದು. ಉತ್ತಮ ಹೊಡೆತಗಾರ ಬ್ಲೂ ಪ್ಯಾಂಥರ್ಸ್ ತಂಡದ ಆಸಿಫ್ ಆ ವೇದಿಕೆ ಮೇಲೆ ಬರಬೇಕು. ಬ್ಲೂ ಪ್ಯಾಂಥರ್ಸ್ ತಂಡದ ಹಲೋ ಹಲೋ ಉತ್ತಮ ಹೊಡೆತಗಾರ ಬ್ಲೂ ಪ್ಯಾಂಥರ್ಸ್ ತಂಡದ ಆಸಿಫ್
ಅದೇ ರೀತಿ ಪ್ರಿಸಿಷನ್ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ ಇವರು ಕೂಡ 1,001 ರೂಪಾಯಿಯನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಅದರ ಜೊತೆಗೆ ಇದೊಂದು ಕೊಡಿ ಸರ್. ಆಸಿಫ್ ದಯವಿಟ್ಟು ಆಸಿಫ್ ಇನ್ನೂ 1,000 ತಮಗೆ ಬಹುಮಾನವನ್ನ ಪ್ರಿಸಿಷನ್ ಗ್ರೂಪ್ ಆಫ್ ಕಂಪನೀಸ್ನವರು ನೀಡಿದ್ದಾರೆ. ದಯವಿಟ್ಟು ಅದನ್ನು ಕೂಡ ಸ್ವೀಕರಿಸಬೇಕು. ತಾವೆಲ್ಲ ನೋಡಿದಿರಿ, 18 ವಯಸ್ಸಿನ ಒಳಗಿನ ಆಟಗಾರ, ಉತ್ತಮ ಆಲ್ರೌಂಡರ್, ಬಜಾಜ್ ರೈಡರ್ಸ್ ತಂಡದ ರಿಷಿ, ಬಾಲಕ ರಿಷಿ ಉತ್ತಮ ಆಲ್ರೌಂಡರ್, ಬಜಾಜ್ ರೈಡರ್ಸ್ ತಂಡದ ಆಟಗಾರ. ಈಗ ಉತ್ತಮ ಮನರಂಜಿಸಿದ ಅತ್ಯಂತ ಅದ್ಭುತ ಆಟವನ್ನ ಪ್ರದರ್ಶನ ಮಾಡಿರ್ತಕ್ಕಂಥ ಅನುಭವಿ ಆಟಗಾರ, ಬಹಳ ಸೈಲೆಂಟ್ ಇರ್ತಕ್ಕಂಥ ಆಟಗಾರ ಕುಮಾರ್ ಗೌಡ, ತಾಳಿಕೋಟಿ ಬುಲ್ಸ್. ಕುಮಾರ್ ಗೌಡ ವೇದಿಕೆ ಮೇಲೆ ಬರಬೇಕು, ಆ ಒಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕು. ಕುಮಾರ್ ಗೌಡ ತಾಳಿಕೋಟಿ ಬುಲ್ಸ್ ತಂಡದ ಆಟಗಾರ ಕುಮಾರ್ ಗೌಡ ಉತ್ತಮ ಬ್ಲಾಕರ್. ವೇಟ್ ಸರ್. ಇಂಡಿವಿಜುವಲ್ಸ್ ನ ಕೊನೆಯ ಉತ್ತಮ ಲಿಬ್ರೋ ಶ್ರೀ ಕಾಸ್ಕತೇಶ್ವರ ಸ್ಪೋರ್ಟ್ಸ್ ಅಸೋಸಿಯೇಷನ್ ತಂಡದಿಂದ ಮೌನೇಶ್, ಉತ್ತಮ ಲಿಬ್ರೋ ಮೌನೇಶ್, ಶ್ರೀ ಕಾಸ್ಕತೇಶ್ವರ ಸ್ಪೋರ್ಟ್ಸ್ ಅಸೋಸಿಯೇಷನ್ ತಂಡದ. ಬರ್ರಿ ಬರ್ರಿ ಬರ್ರಿ. ಈಗ ಈ ಲೀಗ್ ನಲ್ಲಿ ತೃತೀಯ ಬಹುಮಾನವನ್ನ ಪಡೆದಿರ್ತಕ್ಕಂಥ ತಂಡ ಶ್ರೀ ಕಾಸ್ಕತೇಶ್ವರ ಸ್ಪೋರ್ಟ್ಸ್ ಅಸೋಸಿಯೇಷನ್ ತಂಡದ ನಾಯಕ ಹಾಗೂ ತಂಡದ ಸದಸ್ಯರು ವೇದಿಕೆಯ ಮೇಲೆ ಬಂದು ತೃತೀಯ ಸ್ಥಾನದ ಪ್ರಶಸ್ತಿಯನ್ನ ಸ್ವೀಕರಿಸಬೇಕು. ಬಸವ ಡೆವಲಪರ್ಸ್ ಮಾಲೀಕರನ್ನು ನೀಡಿದ್ದಾರೆ. ಅದರ ಜೊತೆಗೆ ಒಂದು ಟ್ರೋಫಿಯನ್ನ ಕೂಡ ಇದೆ. ದಯವಿಟ್ಟು ವೇದಿಕೆಯ ಮೇಲೆ ಎಲ್ಲ ಕ್ರೀಡಾಪಟುಗಳು ಹಾಗೂ ಅದರ ನಾಯಕ, ಅದರ ಕೋಚ್ ಕೂಡ ವೇದಿಕೆಯ ಮೇಲೆ ಬರಬೇಕು. ತಂಡದ ಮಾಲೀಕ ಒಬ್ಬರು ಬಂದ ಸಾಕು, ದಯವಿಟ್ಟು ಪ್ಲೀಸ್ ಕ್ಷಮೆ ಇರಲಿ. ತಂಡದ ಮಾಲೀಕರೊಬ್ರು ಬರ್ರಿ. ಟ್ರೋಫಿ ಈ ಅತಿ ಅದ್ಭುತವಾಗಿರ್ತಕ್ಕಂಥ, ಅತ್ಯಂತ ಸುಂದರವಾಗಿರ್ತಕ್ಕಂಥ ಟ್ರೋಫಿಯನ್ನ ಕಾಣಿಕೆ ನೀಡಿರ್ತಕ್ಕಂಥ ಶ್ರೀ ಕಾಶಿನಾಥ್ ಅಣ್ಣ ಮುರಾರ್ ಉಪಾಧ್ಯಕ್ಷರು ವಿವಿ ಸಂಘ, ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕಾಗಿ ವಿನಂತಿ. ಶ್ರೀ ಕಾಶಿನಾಥ್ ಮುರಾರ್ ಅಣ್ಣವರಿಗೆ ನೀವು ಕೆಳಗೆ ಕೊಡೋದು ಪ್ಲೀಸ್. ಕಾಸ್ಕತೇಶ್ವರ ಸ್ಪೋರ್ಟ್ಸ್ ಅಸೋಸಿಯೇಷನ್ ತಂಡ ಮೂರನೇ ಸ್ಥಾನವನ್ನ ಮೂರನೇ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ಎಲ್ಲರೂ ಜೋರಾದ ಒಂದು ಚಪ್ಪಾಳೆಯನ್ನ ತಟ್ಟಬೇಕಾಗಿ ವಿನಂತಿ. ಹಾಗೇರಿ ಇಲ್ಲಿ ನೋಡಿ ಸರ್. ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ. ಸಿದ್ದು ಟೊಪ್ಪಿಗೆ ತೆಗೆದುಬಿಡು ಸಿದ್ದು. ಎಸ್ ಓಕೆ. ಅದು TPL ಮಾಡಿದೀವಿ. TPL ಆದ್ಮೇಲೆ ನಾವು ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಬೇಕು, ನಮ್ಮ ಅಸ್ತಿತ್ವವನ್ನು ಸಹ ನಾವು ಕಂಟಿನ್ಯೂ ಮಾಡಬೇಕು ಅನ್ನೋದೊಂದು ದೃಷ್ಟಿಕೋನದಿಂದ ನಾವು ಈ ಆಕ್ಷನ್ದಲ್ಲಿ ಭಾಗವಹಿಸಿದ್ವಿ. ಈ ಸ್ಪೋರ್ಟ್ಸ್ ಕ್ಲಬ್ ಏನಿದೆಯಲ್ಲ, ಇದೆಲ್ಲರೂ ನಮ್ಮ ಹಿರಿಯರು ಇದ್ದು ಸಹ ನಮ್ಗೆ ಈ ರೀತಿ ಒಂದು ರೀತಿಯ ನನ್ಗೆ ಆಗಿರೋದು ಅನ್ಯಾಯ ಅಂತಾನೆ ಅನ್ಸುತ್ತೆ ನನ್ಗೆ. ದಯವಿಟ್ಟು ಇದು ಏನಿದೆಯಲ್ಲ, ಈ ರೀತಿ ಆಗ್ಬಾರ್ದು ಅನ್ನೋದು ಮುಂದಿನ ದಿನಮಾನಗಳಲ್ಲಿ, ಅದು ನಾನು ಈಗ ಅನ್ಯಾಯ ಆಗಿದೆ ಈಗಲೇ ಸ್ಟಾಪ್ ಆಗುತ್ತೆ ಇದು ಆ ರೀತಿ ಆಶಿಸ್ತಾ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ನೀವು ಈ ರೀತಿಯ ತಪ್ಪನ್ನ ಮತ್ತೆ ಕರುಳಿಸಬೇಡಿ ಅನ್ನೋದು ನಾನು ನಿಮ್ಗೆಲ್ಲ ಹೇಳ್ತಾ ಇರೋದು. ಅದ್ರ ಜೊತೆಗೆ ನಮ್ಮ ತಂಡದ ಬಗ್ಗೆ ಹೇಳಬೇಕು ಅಂತಂದ್ರೆ, ನಮ್ಮ ತಂಡದ ಸದಸ್ಯರು ತುಂಬಾ ಚೆನ್ನಾಗಿ ಆಡಿದ್ದಾರೆ, ತುಂಬಾ ಅಪ್ರಿಸಿಯೇಟ್ ಮಾಡ್ತೀವಿ. ಯಾರೂ ಸಹ ನಮ್ಮ ತಂಡದಲ್ಲಿ ಯಾರ ಜೊತೆನೂ ಸಹ ವಾಗ್ವಾದ ಮಾಡಲಿಲ್ಲ. SKSA ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ನಾವೆಲ್ಲರೂ ಏನ್ ಲೀಗಲ್ಲಿ ಇತ್ತಲ್ಲ, ಲೀಗ್ ಬೇಡ ನಮಗೆ, ಸೆಮಿಫೈನಲ್ ಮತ್ತು ಫೈನಲ್ ಆಡೋಣ. ಎಲ್ಲರೂ ಸಹ ನಿಮ್ಗೆ ಗೊತ್ತಿರಬೇಕು, ನನ್ನ ಫ್ರೆಂಡ್ಸ್ ಇವತ್ತು ತುಂಬಾ ದೂರ ಪ್ಲೇಸ್ಗಳಿಂದ ಬಂದಿದ್ದಾರೆ ಮ್ಯಾಚ್ ನೋಡೋದಕ್ಕೆ. ದಯವಿಟ್ಟು ಕಮಿಟಿಯವರ ಒಂದು ಡಿಸಿಷನ್ ಲೀಗಲ್ಲಿ ಹೋಗ್ಬೇಕು ಅಂತ ಆಯ್ತು. ಕೊನೆಗೂ ನಮ್ಮ ಬೇಡಿಕೆ ಇತ್ತು ಸೆಮಿಫೈನಲ್ ಫೈನಲ್ ಆಗ್ಬೇಕು ಅಂತ ಇತ್ತು. ಅವ್ರ ಹತ್ರ ಯಾರಿಗೆ ನಾನು ಕರೆಸಿದ್ದೆ ಅವ್ರಿಗೂ ಸಹ ಕ್ಷಮೆ ಕೇಳ್ತೀನಿ. ನಮ್ಮ ಹಿರಿಯರ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕು ಅಂತಂದ್ರೆ, ಎಲ್ಲರನ್ನ ನಾನು ನೋಡಿ ಬೆಳೆದವನು.
ಅವ್ರ ಮುಂದೆ ತುಂಬಾ ವಾಗ್ವಾದ ತುಂಬಾ ಆಯ್ತು. ನಾನು ದಯವಿಟ್ಟು ಹಿರಿಯರು ಇದ್ದಾರೆ, ನಮ್ಮ ಕಾಶಿನಾಥ್ ಮರಾಳಣ್ಣವ್ರು ಇದ್ದಾರೆ, ಸರ್ಶೆಟ್ಟಿ ಅಣ್ಣವ್ರು ಇದ್ರು, ಇನ್ನು ನಮ್ಮ ಕಕ್ಕಣ್ಣವ್ರು ಅವ್ರ ಮುಂದೆ ತುಂಬಾ ಜಾಸ್ತಿ ಮಾತಾಡದೆ ಅನ್ಸುತ್ತೆ. ದಯವಿಟ್ಟು ಅವ್ರ ಹತ್ರ ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ. ಅದ್ರ ಜೊತೆಗೆ ನನ್ನ ಸಹೋದರರು, ಹಿರಿಯ ಸಹೋದರರು ಅಂತೇಳಿ ನಾನು ಬಯಸ್ಕೋತೀನಿ. ನಮ್ಮ ಗುರುರಾಜಣ್ಣ, ಇವರಣ್ಣ, ನಮ್ಮ ಸಂಜೀವಣ್ಣ ಅವರೆಲ್ಲರಿಗೂ ಸಹ ನಾನು ಕ್ಷಮೆ ಕೇಳ್ತಾ, ಕೊನೆಯದಾಗಿ ನಾನು ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ SKSA ಸದಸ್ಯರಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮ ಅಭಿಪ್ರಾಯ ಕಠಿಣವಾಗಿತ್ತು, ಆದರೂ ಸಹ ಒಂದು ಟೀಮ್ ಅಂತಂದಾಗ ಒಂದು ಸ್ವಲ್ಪ ಕಷ್ಟಗಳು ಅವ್ರಿಗೂ ಇರುತ್ತೆ. ಆ ಕಷ್ಟಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನಾವು TPL ಮಾಡಿದಾಗ ನಮಗೂ ಕಷ್ಟ ಅನುಭವಿಸಿದೀವಿ. ಆ ಕಷ್ಟಗಳನ್ನ ನೀವೆಲ್ಲ ಅರ್ಥಕೊಂಡು ಕೊನೆಗೂ ಒಪ್ಕೊಂಡ್ರಲ್ಲ, ನಿಮ್ಮೆಲ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ನಿಮ್ಮ ಹತ್ರ ಮತ್ತೊಮ್ಮೆ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರಿಗೂ ಸಹ ಅಭಿನಂದನೆಗಳು. ಥ್ಯಾಂಕ್ ಯು. ಧನ್ಯವಾದಗಳು.